ಹಲೋ ನಮಸ್ಕಾರ ಎಲ್ಲರಿಗೂ. ಮೋದಿ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ 15,000 ರೂಪಾಯಿ ಉಚಿತವಾಗಿ ಸಿಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಹಾಗಾದರೆ ಇಂಥವರಿಗೆ ಅಂತ ಹೇಳಿದ್ರೆ ಎಲ್ಲ ಒಂದು ಏನು ನಮ್ಮ ಇಂಡಿಯಾದಲ್ಲಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ 15 ರೂಪಾಯಿ ಸಿಗ್ತಾ ಇದೆ ಅಂತಲ್ಲ. ಸೊ ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಇಲ್ಲಿ 15,000 ರೂಪಾಯಿ ಹಣ ಸಿಗ್ತಾ ಇದೆ. ಜೊತೆಗೆ ಬಡ್ಡಿ ರಹಿತ ಅಂದರೆ ಬಡ್ಡಿ ಕಡಿಮೆ ದರದಲ್ಲಿ, ರಹಿತ ಅಲ್ಲ ಸಾರಿ, ಬಡ್ಡಿ ಕಡಿಮೆ ದರದಲ್ಲಿ 3 ಲಕ್ಷದವರೆಗೂ ಕೂಡ ಇಲ್ಲಿ ಹಣ ಸಿಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನ ಅವರು ಸ್ವಂತವಾಗಿ ಏನೋ ಒಂದು ಉದ್ಯೋಗ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾರೆ. ಸೊ ಅಂಥವರಿಗೆ ಹಣಕಾಸಿನ ಸಂಸ್ಥೆ ಇರುತ್ತೆ, ಹಣಕಾಸಿನ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಂಥವರಿಗೆ ಇಲ್ಲಿ ಸರ್ಕಾರದವರು ಒಂದು ಭರ್ಜರಿ ಒಂದು ಹೊಸದಾಗಿ ಬಂದಿರುವಂಥ ಯೋಜನೆಯನ್ನು ತಿಳಿಸ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇಂಥವರಿಗೆ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ನೇಕಾರರು ಇರ್ಬೋದು, ಅಥವಾ ಚಪ್ಪಲಿ ಹೊಲಿಯೋರು ಇರ್ಬೋದು, ಅಥವಾ ಇದು ಗಾರೆ ಕೆಲಸ ಮಾಡೋರು ಅಂತ ಇರ್ಬೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರಿಗೆ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹೇಗೆ 15,000 ರೂಪಾಯಿನ ನೀವು ಉಚಿತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹೇಗೆ ಜಮೆ ಮಾಡೋದು ಅಂತಲೂ ಕೂಡ ಜಮೆ ಆಗೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ಈ ಒಂದು ಯೋಜನೆ ಹೆಸರು ಏನಪ್ಪ ಅಂತಂದರೆ, ಈ ಒಂದು ಯೋಜನೆಯ ಹೆಸರು ಬಂದುಬಿಟ್ಟು PM ವಿಶ್ವಕರ್ಮ ಯೋಜನೆ ಅಂಥೇಳಿ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ಸಾಂಪ್ರದಾಯಿಕದಿಂದ ಬರ್ತಿರುವಂಥ ಕೈಮಗ್ಗದ ಕೆಲಸಗಳಿಗೆ ಇಲ್ಲಿ ಮೊದಲ ಆದ್ಯತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಇದು ಮೊದಲ ಆದ್ಯತೆ ಅನ್ನೋದಕ್ಕಿಂತ ಅಂಥವರಿಗಾಗ್ಬಿಟ್ಟೆ ಈ ಒಂದು ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದಿರೋದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಅಂದರೆ ಸಾಕಷ್ಟು ವರ್ಷಗಳಿಂದ ಕೂಡ ಸಾಂಪ್ರದಾಯಿಕದಿಂದ ಆ ಒಂದು ಕೈಮಗ್ಗದ ಕೆಲಸಗಳು ನಡ್ಕೊಳ್ತಾ ಬರ್ತಾ ಇರುತ್ತೆ. ಬಟ್ ಈಗ ಬಂದುಬಿಟ್ಟು ಸಡನ್ನಾಗಿ ಆ ಒಂದು ಮಷೀನು ಅಥವಾ ಈಗ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಅವರ ಒಂದು ಕೆಲಸ ಇಲ್ಲದೇ ಮಷಿನ್ಗಳಲ್ಲೇ ಎಲ್ಲ ಒಂದು ಪ್ರಿಪೇರ್ ಮಾಡೋವಂಥ ಒಂದು ಟೆಕ್ನಾಲಜಿ ಈಗ ಅಪ್ಡೇಟ್ ಆಗಿದೆ. ಸೊ ಅದರಿಂದ ಅಂಥವರಿಗೆ ಸಾಕಷ್ಟು ಲಾಸ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಸಾಂಪ್ರದಾಯಿಕದಿಂದ ಬಂದಿರುವಂಥ ಕೈಮಗ್ಗದ ಕೆಲಸಗಳನ್ನ ಇಂದಿಗೂ ಕೂಡ ಹಾಗೆ ನಡೀತಾ ಇರಬೇಕು. ಆ ಒಂದು ನಡೆದ್ರೆ ಅದಕ್ಕೂ ಕೂಡ ಒಂದು ಶ್ರೇಯಸ್ ಅಂತ ಹೇಳಿಬಿಟ್ಟು ಸರ್ಕಾರದವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಸೊ ಹಾಗಾದರೆ ಏನಪ್ಪ ಒಂದು ಕೈಮಗ್ಗದ ಕೆಲಸಗಳು ಅಂತಂದರೆ ಯಾರ್ಯಾರು ಬರ್ತಾರೆ ಆ ಒಂದು ಕೈಮಗ್ಗದ ಕೆಲಸದ ಅಡಿಯಲ್ಲಿ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದರೆ, ನೀವೇನಾದರೂ ಗಾರೆ ಕೆಲಸದಾಗಿದ್ದರೆ ಮೊದಲನೇದು ಬಂದುಬಿಟ್ಟು, ಎರಡನೇದು ನೇಕಾರರಾಗಿದ್ದರೆ, ಮೂರನೇದು ಬಂದುಬಿಟ್ಟು ಚಪ್ಪಲಿ ಹೊಲಿಯೋರಾಗಿದ್ದರೆ, ಬಡಗಿ ಕೆಲಸದವರಾಗಿದ್ದರೆ, ಕಮ್ಮಾರ ಕೆಲಸದವರಾಗಿದ್ದರೆ, ಚಿನ್ನ ಮಾಡ್ತಾರಲ್ಲ ಆ ಒಂದು ಕೆಲಸದವರಾಗಿದ್ದರೆ, ಅಥವಾ ಕುಂಬಾರ ಕೆಲಸದವರಾಗಿದ್ದರೆ, ಅಥವಾ ಬುಟ್ಟಿ ನೇಯ್ತಾರಲ್ವ ಆ ಒಂದು ಕೆಲಸದವರಾಗಿದ್ದರೆ ಅಂಥವರು ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತಾರೆ ಅಂತಲೇ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಏನು ಕೈಮಗ್ಗದ ಕೆಲಸಗಳಲ್ಲಿ ಯಾರಾದರೂ ಇದ್ದರೆ ಅಂದರೆ ದಯವಿಟ್ಟು ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಒಂದು ಅನುಕೂಲವಾದಂಥ ಒಂದು ಸೌಲಭ್ಯಗಳನ್ನ ಸರ್ಕಾರದವರು ಒದಗಿಸ್ತಾ ಇದ್ದಾರೆ. ಹಾಗಾಗಿಬಿಟ್ಟು ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಪೂರ್ತಿಯಾಗಿ ಇನ್ಫಾರ್ಮೇಷನ್ ನೋಡಿ. ನೀವೇನಾದರೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತಂದರೆ ನಿಮಗೆ ಇಲ್ಲಿ ಉಚಿತವಾಗಿ ತರಬೇತಿ ಕೇಂದ್ರ ಕೂಡ ಸಿಗುತ್ತೆ. ಉಚಿತವಾಗಿ ತರಬೇತಿ ಸಿಗುತ್ತೆ. ಅದರ ಜೊತೆ ಬಂದುಬಿಟ್ಟು ನಿಮಗೆ ಆ ಒಂದು ತರಬೇತಿ ಟೈಮಲ್ಲಿ ದಿನಕ್ಕೆ ಇಷ್ಟು ಅಂಥೇಳಿ ಅವರೇ ಕೂಡ ನಿಮ್ಮ ಒಂದು ಹಣನ ಅಂದರೆ ಅವರೇ ಕೂಡ ನಿಮಗೆ ಪಾವತಿ ಕೂಡ ಮಾಡ್ತಾರೆ. ಅವರಿಗೆ ತರಬೇತಿಯನ್ನು ಕೂಡ ಕೊಟ್ಬಿಟ್ಟು ಅವರು ಕೂಡ ಹಣವನ್ನು ಸ್ವಲ್ಪ ಕೊಡ್ತಾರೆ. ದಿನಕ್ಕೆ ಇಷ್ಟು ಅಂತ ಹೇಳಿ ಕೊಡ್ತಾರೆ. ಅದು ಎಷ್ಟು ಅಂತೇಳಿ ಕರೆಕ್ಟಾಗಿ ಕನ್ಫರ್ಮ್ ಮಾಡಿಲ್ಲ. ಸೊ ಈ ರೀತಿಯಾಗಿ ತರಬೇತಿಯ ಒಂದು ಪ್ರೊಸೀಜರ್ ನಡೆಯುತ್ತೆ. ಸೊ ಈ ಒಂದು ತರಬೇತಿಗೆ ಹಾಜರಾಗೋರಿಗೆ ಅಂದರೆ ಈ ಒಂದು ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕೋರಿಗೆ, ನೋಂದಾಯಿಸ್ಕೊಳ್ಳೋರಿಗೆ 15,000 ರೂಪಾಯಿ ಉಚಿತವಾಗಿ ಸಿಗುತ್ತೆ. ಆ ಒಂದು 15,000 ರೂಪಾಯಿನ ಈ ವೋಚರ್ ರೀತಿಯಲ್ಲಿ ನಿಮಗೆ ಕೊಡ್ತಾರೆ. ಆ ಒಂದು ವೋಚರ್ ರೀತಿಯಲ್ಲಿ ನೀವೇನಂದರೆ ಅದನ್ನೇನೋ ನಿಮ್ಮ ಒಂದು ಪರ್ಸ್ನಲ್ಗೆ ನೀವು ಬಳಸ್ಕೊಳ್ಳೋದಕ್ಕಾಗಲ್ಲ. ಅದರಿಂದ ನೀವು ನಿಮಗೆ ಬೇಕಾಗಿರೋಂಥ ಉಪಕರಣಗಳನ್ನ ನೀವೇನು ಕೆಲಸ ಮಾಡ್ತಾ ಇರ್ತೀರ ಅದಕ್ಕೆ ಮೆಟೀರಿಯಲ್ಸ್ ಬೇಕಾಗಿರುತ್ತೆ, ಅದನ್ನು ನೀವು ಕೊಂಡ್ಕೊಳ್ಳೋದಕ್ಕೆ ಆ ಒಂದು ಈ ವೋಚರ್ ಅಂತ ಹೇಳಿ ಕೊಡ್ತೀವಿ ಅಂತಲೇ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ತರಬೇತಿ ಟೈಮ್ ಬಂದುಬಿಟ್ಟು ನಿಮಗೆ 5ರಿಂದ 7 ದಿನಗಳವರೆಗೂ ತರಬೇತಿ ಇರುತ್ತೆ. ಅದಾದಮೇಲೆ 15 ದಿನಗಳ ಕಾಲ ಸುಧಾರಿತ ಟ್ರೈನಿಂಗ್ ಕೂಡ ಇರುತ್ತೆ. ನಾನು ಮುಂಚೆನೇ ಹೇಳಿದಾಗೆ ಆ ಒಂದು ಟೈಮಲ್ಲೂ ಕೂಡ ನಿಮಗೆ ಟ್ರೈನಿಂಗಲ್ಲೂ ಕೂಡ ನಿಮ್ಮ ಒಂದು ಟೈಮ್ನ ಸರ್ಕಾರದವರು ವೇಸ್ಟ್ ಮಾಡಲ್ಲ. ದಿನಕ್ಕೆ ಇಂತಿಷ್ಟು ಅಂತ ಹೇಳಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಾರೆ. ಹಣವನ್ನು ಅಲ್ಲೇ ಜಮೆ ಮಾಡ್ತೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಆದಮೇಲೆ ನಿಮಗೆ ಇದೆಲ್ಲ ಪ್ರೊಸೀಜರ್ ಆದಮೇಲೆ ನಿಮಗೆ ಈ ಒಂದು ತರಬೇತಿಗೆಲ್ಲ ಕೂಡ ಪ್ರಿಪೇರ್ ಆದಮೇಲೆ ನೀವೆಲ್ಲ ಕನ್ಫರ್ಮ್ ಆಗಿದೆಲ್ಲ ಒಂದು ತಿಳ್ಕೊಂಡಿದ್ದೀರ ಅಂತಂದರೆ ನೆಕ್ಸ್ಟ್ ನೀವು ಅದರಲ್ಲಿ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂದರೆ ನಿಮಗೆ ಅತಿ ಕಡಿಮೆ ದರದಲ್ಲಿ ನಿಮಗೆ ಬಡ್ಡಿ
ಏನೋ ಬಡ್ಡಿ ಕಡಿಮೆ ಮಾಡ್ಕೊಂಡು ನಿಮಗೆ ನಿಮ್ಮ ಆಸ್ತಿ ಒಂದು ಪತ್ರ ಇಲ್ಲದೆ ಅಥವಾ ಇನ್ನೊಂದೇನೋ ಪ್ರೂಫ್ಸ್ ಇಲ್ಲದೆ ನಿಮಗೆ 1 ಲಕ್ಷದಿಂದ 3 ಲಕ್ಷದವರೆಗೆ ಕೂಡ ಸಾಲವನ್ನು ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ನಿಮ್ಮಲ್ಲಿ ಯಾರಾದರೂ ಈ ಥರ ಒಂದು ಕೆಲಸಗಳನ್ನು ಮಾಡ್ತಾಯಿದ್ರೆ, ಸೊ ಅದರಲ್ಲಿ ನಿಮಗೆ ಏನಾದರೂ ಒಂದು ಸ್ವಂತವಾಗಿ ನೀವೇ ಏನಾದರೂ ಒಂದು ಉದ್ಯೋಗ ಮಾಡ್ಕೋಬೇಕು, ನೀವೇ ಒಂದು ವ್ಯಾಪಾರ ಮಾಡ್ಕೋಬೇಕು ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಿರೋಂಥವ್ರು ಇದ್ದರೆ, ನಿಮಗೆ ಗೊತ್ತಿರೋಂಥವ್ರಿಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ನಿಮ್ಮ ಏಜ್ ಬಂದುಬಿಟ್ಟು 18 ವರ್ಷದ ಮೇಲ್ಪಟ್ಟವರಾಗಿರಬೇಕು. 2ನೇ ಪಾಯಿಂಟು ಬಂದುಬಿಟ್ಟು ಈ ಒಂದು ಏನು ಹೇಳಿದೆ ಈ ಒಂದು ಇದರಲ್ಲಿ ಅಂದರೆ ಈ ಒಂದು ಸಾಂಪ್ರದಾಯಿಕ ಕೆಲಸಗಳಲ್ಲಿ ಅದರಲ್ಲಿ ನೀವು ತೊಡಗಿರಬೇಕು. ಮುಂಚೆ ಅದರ ಬಗ್ಗೆ ಏನಾರ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು ಅಂತೆಲ್ಲ ತಿಳಿಸ್ತಾ ಇದ್ದಾರೆ. ಆ್ಯಂಡ್ 3ನೇ ಪಾಯಿಂಟ್ ಬಂದುಬಿಟ್ಟು ಇದರಿಂದ ಅಂದರೆ ಬೇರೆ ಒಂದು ಯೋಜನೆಗಳಿಂದ ಏನೀಗ PM ಕಿಸಾನ್ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಯೋಜನೆಗಳಿಂದ ಯಾವುದೇ ರೀತಿಯ ಒಂದು ಸಾಲವನ್ನು ಪಡ್ಕೊಂಡಿರಬಾರ್ದು. ಆ್ಯಂಡ್ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ಮನೆಯಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ, ಬಟ್ ಆ ಒಂದು ಮನೆಯಲ್ಲಿ ಒಬ್ಬರು ಮಾತ್ರ ಅರ್ಜಿಯನ್ನು ಹಾಕ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ಆ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಿ. ಇದಕ್ಕೆ ಯಾವುದೇ ರೀತಿಯ ಒಂದು ಕೊನೆಯ ದಿನಾಂಕವನ್ನು ತಿಳಿಸಿಲ್ಲ, ಬಟ್ ಆದರೂ ನಿಮಗೆ ಅವ್ರಿಗೂ ಕೂಡ ಲಿಮಿಟೆಡ್ ಅಂತ ಇರುತ್ತೆ, ಸೀಟ್ಸ್ಗಳಂತ ಇರುತ್ತೆ. ಸೊ ಹಾಗಾಗಿಬಿಟ್ಟು ಆದಷ್ಟು ಬೇಗ ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಒಳ್ಳೆಯದು ಅಂತ ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ. ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.